ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಈ ಫ್ಲವರ್ ಪೆಟಲ್ನ ಹೇಗೆ ಕ್ರೋಶಾ ವರ್ಕ್ ಮಾಡೋದು ಅಂದ್ಬಿಟ್ಟು ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ತುಂಬಾ ಈಸಿ. ಇದಕ್ಕೆ 7 ಸ್ಟ್ರಾಂಡ್ಸ್ ಥ್ರೆಡ್, 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇವನ್ 10 ನಂಬರ್ ಕ್ರೋಶಾ ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 7 ಸ್ಟ್ರಾಂಡ್ಸ್ ಥ್ರೆಡ್ಗೆ ಎಂಡಲ್ಲಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡ್ ಪ್ಲಸ್ ಒಂದು ರಿಂಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಆ ರಿಂಗ್ ಬೀಡ್ಗೆ ಈ ಥರ ಥ್ರೆಡ್ನ ಸ್ಟಿಫಾಗಿ ಹಿಡ್ಕೊಂಡು, ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಿಫಾಗಿ ಹಿಡ್ಕೊಂಡು ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಬೇಕು. 7 ಸ್ಟ್ರಾಂಡ್ಸ್ ಥ್ರೆಡ್ಗೆ ನಾಟ್ ಹಾಕಿರೋ ಕಡೆ ಎಂಡ್ ಆಗುತ್ತೆ ಅದು. ದೆನ್ ಒಂದು ಬೀಡ್ ಲಾಕ್ ಮಾಡಿ ಈ ಥರ. ದೆನ್ ಬೀಡ್ ಲಾಕ್ ಮಾಡಿ, ತುಂಬ ಜನ ಬೇರೆ ಬೇರೆ ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ. ಇದೇ ಈಸಿ ಅನಿಸುತ್ತೆ ನನ್ನ ಪ್ರಕಾರ. ಸೊ ದಟ್ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಬೀಡ್ ಲಾಕ್ ಮಾಡಿ, ದೆನ್ ಅದಾದಮೇಲೆ 3 ಚೈನ್ಸ್ ಪೆಟಲ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ನ ಹಾಕಿ, ದೆನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬನ್ನಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಅಗೈನ್ ಲಾಸ್ಟ್ 2 ಚೈನ್ ಇರುತ್ತೆ ಅಲ್ವಾ, ಆ 2 ಚೈನ್ನ ಒಂದು ಮಾಡಿ, ಅಗೈನ್ ಟ್ರಿಪಲ್ ಕ್ರೋಶಾ 3 ಟೈಮ್ಸ್ ಟ್ರಿಪಲ್ ಕ್ರೋಶಾ ಮಾಡಬೇಕು. ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ ಉಳ್ಕೊಳ್ಳುತ್ತೆ, ಅದು 2ನ್ನ ಒಂದು ಮಾಡಿ, ದೆನ್ ಲಾಸ್ಟ್ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅದನ್ನು ಒಂದು ಮಾಡಿ. ಟ್ರಿಪಲ್ ಕ್ರೋಶಾ ಟೋಟಲ್ 3 ಟೈಮ್ಸ್ ಟ್ರಿಪಲ್ ಕ್ರೋಶಾನ ಮಾಡಬೇಕು ಒಂದು ಪೆಟಲ್ ಫಾರ್ಮ್ ಆಗೋಕ್ಕೆ. ಸ್ಟಾರ್ಟಿಂಗಲ್ಲಿ 3 ಚೈನ್, ದೆನ್ 3 ಟೈಮ್ಸ್ ಟ್ರಿಪಲ್ ಕ್ರೋಶಾ. 3 ಟೈಮ್ಸ್ ಟ್ರಿಪಲ್ ಕ್ರೋಶಾ ಆದಮೇಲೆ ಅಗೈನ್ 3 ಚೈನ್ಸ್. 3 ಚೈನ್ನ ಹಾಕಿ, 3 ಚೈನ್ ಹಾಕಿ ಬೀಡ್ಗೆ ಲಾಕ್ ಮಾಡಿ, ಡೈರೆಕ್ಟ್ ಬೀಡ್ಗೆ ಲಾಕ್ ಮಾಡಬೇಕು. ರಿಂಗ್ ಬೀಡ್ಗೆ ಲಾಕ್ ಮಾಡಿದ್ದಾದಮೇಲೆ ಅಗೈನ್ 3 ಚೈನ್ನ ತಗೊಳ್ಳಿ. 1 2 3 ಚೈನ್ಸ್ ತಗೊಳ್ಳಿ. ಅದೇನು ಅಂದರೆ ಪೆಟಲ್ಸು ನಿಮಗೆ ಫೋಲ್ಡ್ ಆಗುತ್ತೆ ಆ ಥರ ಅನಿಸಿದ್ರೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟಲ್ಲಿ ಅದು ಸ್ಟಿಫಾಗಿ ರೆಡಿ ಮಾಡ್ಬೋದು, ಆ ಥರ ಏನಿಲ್ಲ. 2 ಟೈಮ್ಸ್ ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಟ್ರಿಪಲ್ ಕ್ರೋಶಾ ಆಗಿರೋದ್ರಿಂದ ಸ್ವಲ್ಪ ಥ್ರೆಡ್ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ, ನಿಧಾನವಾಗಿ ನೋಡಿಕೊಂಡು ಹಾಕಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ದೆನ್ ನೆಕ್ಸ್ಟ್ 2 ಚೈನ್, ದೆನ್ ನೆಕ್ಸ್ಟ್ 2 ಚೈನ್ನ ಒಂದು ಮಾಡಬೇಕು. ಇದೇ ಥರ 3 ಟೈಮ್ಸ್ ಟ್ರಿಪಲ್ ಕ್ರೋಶಾ ಮಾಡಬೇಕು. ಟೂ ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಈ ಥರ 3 ಟೈಮ್ಸ್ ಟ್ರಿಪಲ್ ಕ್ರೋಶಾ ಮಾಡಿ. ಟ್ರಿಪಲ್ ಕ್ರೋಶಾ ಅಂದರೆ ಏನಿಲ್ಲ, ನೀಡಲ್ ಮೇಲೆ 2 ಸಲ ದಾರ ತೊಗೊತೀವಿ. ದಾರ ತೊಗೊಂಡ್ಮೇಲೆ ಟೋಟಲ್ ಬೀಡ್ ಒಳಗಡೆಯಿಂದ ಹೋಗಿ ಥ್ರೆಡ್ ತೊಗೊಂಬರ್ತೀವಿ. ಥ್ರೆಡ್ ತೊಗೊಂಡ್ಮೇಲೆ 4 ಚೈನ್ಸ್ ಸ್ಪೇಸ್ ಇರುತ್ತೆ. ಫಸ್ಟು 2 ಚೈನಿಂದ ಒಂದು ಮಾಡಿದ್ಮೇಲೆ ಇನ್ನೊಂದು ಚೈನ್ ಬರುತ್ತೆ, ದೆನ್ ನೆಕ್ಸ್ಟು 2 ಚೈನಿಂದ ಒಂದು ಮಾಡಿದ್ಮೇಲೆ ಇನ್ನೊಂದು ಚೈನ್ ಬರುತ್ತೆ, ನೆಕ್ಸ್ಟು 2 ಚೈನಿಂದ ಲಾಕ್ ಮಾಡಿ, ದೆನ್ ಲಾಕ್ ಅದಾದಮೇಲೆ ಒಂದು ಟ್ರಿಪಲ್ ಕ್ರೋಶಾ ಕಂಪ್ಲೀಟ್ ಆಗುತ್ತೆ. ದೆನ್ 3 ಚೈನ್ ಹಾಕಿ ಬೀಡ್ ಒಳಗಡೆಯಿಂದ ಲಾಕ್ ಮಾಡಿ, ಡೈರೆಕ್ಟ್ ಲಾಕ್ ಮಾಡಬೇಕು. 3 ಚೈನ್ ಆದಮೇಲೆ ಡೈರೆಕ್ಟ್ ಬೀಡ್ಗೆ ಲಾಕ್ ಮಾಡಿ. ಸ್ಮಾಲ್ ಬೀಡ್ ಆಗಿರೋದ್ರಿಂದ ಇಟ್ಕೊಳ್ಳುವಾಗ ಸ್ವಲ್ಪ ಸ್ಟಿಫ್ ಸಿಗಲ್ಲ, ನೋಡ್ಕೊಂಡು ಹಾಕಿ, ಪರವಾಗಿಲ್ಲ. 3 ಚೈನ್ಸ್ ಹಾಕಿ ಅದನ್ನು ಸ್ವಲ್ಪ ಈ ಕಡೆಗೆ ಥ್ರೆಡ್ನ ತಳ್ಕೊಂಡು ನೆಕ್ಸ್ಟು ಪೆಟಲ್ನ ಸ್ಟಾರ್ಟ್ ಮಾಡಿ. ಹಾಫ್ ಸರ್ಕಲ್ ಗ್ಯಾಪಲ್ಲಿ, ಮೀನ್ಸ್ ರಿಂಗ್ ಬೀಡ್ನ ಹಾಫ್ ಸರ್ಕಲ್ ಗ್ಯಾಪಲ್ಲಿ 3 ಪೆಟಲ್ ಫಾರ್ಮ್ ಆಗಬೇಕು. ಇನ್ನು ಹಾಫ್ ಸರ್ಕಲಲ್ಲಿ 3 ಪೆಟಲ್ ಫಾರ್ಮ್ ಆಗಬೇಕು. ಟೋಟಲ್ 6 ಪೆಟಲ್ ಫಾರ್ಮ್ ಆಗಬೇಕು ಒಂದು ಸರ್ಕಲ್ ಒಳಗಡೆ. ಟ್ರಿಪಲ್ ಕ್ರೋಶಾ ಮಾಡಿ 3 ಚೈನ್ ಹಾಕಿ ನೆಕ್ಸ್ಟು ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ. 3 ಚೈನ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಪಲ್ ಕ್ರೋಶಾ ಮಾಡಿ. ಫಸ್ಟ್ 1 ಟೈಮ್ ಟ್ರಿಪಲ್ ಕ್ರೋಶಾ ಆಯಿತು, ಇದು ಸೆಕೆಂಡ್ ಟೈಮ್ ಟ್ರಿಪಲ್ ಕ್ರೋಶಾ.
ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿದ ಥ್ರೆಡ್ ಇತ್ತಲ್ಲ ಅದನ್ನು ಬ್ಯಾಕ್ ಸೈಡ್ಗೆ ಪುಲ್ ಮಾಡಿಕೊಡಿ ಆದಷ್ಟು, ಯಾಕಂದರೆ ಗ್ಲೂ ಅಪ್ಲೈ ಮಾಡಬೇಕಲ್ವ, ಅದಕ್ಕೆ ಈಸಿ ಆಗುತ್ತೆ. ಸೆಕೆಂಡ್ ಟೈಮ್ ಟ್ರಿಪಲ್ ಕ್ರೋಶ ಆಯಿತು. ಅಗೈನ್ ಒನ್ ಮೋರ್ ಟ್ರಿಪಲ್ ಕ್ರೋಶ. ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು ಟ್ರಿಪಲ್ ಕ್ರೋಶನ ಮಾಡಬೇಕು. ಇದು 3 ಟ್ರಿಪಲ್ ಕ್ರೋಶ ಆಯಿತು. 3 ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಸೇಮ್ ಬೀಡ್ ಗ್ಯಾಪಲ್ಲೇ ಹೋಗಿ ಡೈರೆಕ್ಟ್ ಲಾಕ್ ಮಾಡಿ, ನಾಟ್ ಹಾಕ್ಕೊಂಡಿರೋ ಥ್ರೆಡ್ನ ಬ್ಯಾಕ್ ಸೈಡ್ಗೆ ಪುಲ್ ಮಾಡಿಕೊಂಡು ಲಾಕ್ ಮಾಡಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಿ. ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. ಲಾಸ್ಟಿಗೆ ಸ್ಪ್ರೆಡ್ ಮಾಡಿ ಅದು ನೀಟಾಗಿ ಕೂರುತ್ತೆ. ದೆನ್ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ 3 ಚೈನ್ ಹಾಕಿ ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಪೆಟಲ್ ಫಾರ್ಮ್ ಮಾಡೋಕ್ಕೆ 3 ಚೈನ್ ಹಾಕಿ ನಾಟ್ ಹಾಕಿರೋ ಥ್ರೆಡ್ನ ಬ್ಯಾಕ್ ಸೈಡ್ಗೆ ಪುಲ್ ಮಾಡ್ಕೊಳ್ಳಿ ಸ್ವಲ್ಪ. ದೆನ್ ನೆಕ್ಸ್ಟು ಹಾಫ್ ಸರ್ಕಲ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶನ ಸ್ಟಾರ್ಟ್ ಮಾಡಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಆನ್ ಮಾಡಿ, ನೆಕ್ಸ್ಟು 2 ಚೈನ್ನ ಆನ್ ಮಾಡಿ, ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ. ಅಗೇನ್ ಟ್ರಿಪಲ್ ಕ್ರೋಶ. ಅಗೇನ್ ಒನ್ ಮೋರ್ ಟ್ರಿಪಲ್ ಕ್ರೋಶ. 3 ಟೈಮ್ಸ್ ಟ್ರಿಪಲ್ ಕ್ರೋಶ ಮಾಡಿ, ದೆನ್ 3 ಟೈಮ್ ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ಸ್ನ ಹಾಕಿ ಬೀಡ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ದೆನ್ ಅಗೇನ್ ಸ್ಟಾರ್ಟ್ ವಿತ್ 3 ಚೈನ್. ನೀಡಲ್ ಮೇಲೆ 2 ಟೈಮ್ಸ್ ನೆಕ್ಸ್ಟ್ ಪೆಟಲ್, ಇದು ನೆಕ್ಸ್ಟ್ ಪೆಟಲ್ ಇನ್ ದ ಸೆನ್ಸ್ 5th ಪೆಟಲ್ನ ಫಾರ್ಮ್ ಮಾಡ್ತಿದ್ವಿ. 2 ಚೈನ್ನ ಆನ್ ಮಾಡಿ, ರಿಮೈನಿಂಗ್ 2 ಚೈನ್, ನೆಕ್ಸ್ಟ್ ಲಾಸ್ಟ್ ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ. ನೆಕ್ಸ್ಟು ಟ್ರಿಪಲ್ ಕ್ರೋಶ, ಸೆಕೆಂಡ್ ಟ್ರಿಪಲ್ ಕ್ರೋಶ ಮಾಡ್ತಿದ್ದೀವಿ. ತುಂಬ ಈಸಿ ಇದೆ, ತುಂಬ ಸಿಂಪಲ್ ಪ್ರೊಸೀಜರ್ ಕೂಡ. ಸ್ಟಾರ್ಟ್ ಮಾಡುವಾಗ 3 ಚೈನ್ ಹಾಕಿ 3 ಟ್ರಿಪಲ್ ಕ್ರೋಶ ಮಾಡಿ, ಅಗೇನ್ ಎಂಡ್ ಮಾಡುವಾಗ 3 ಟ್ರಿಪಲ್ ಕ್ರೋಶ ಹಾಕಿ ಲಾಕ್ ಮಾಡಿ ಅಷ್ಟೇ. ಟೋಟಲ್ 3 ಟ್ರಿಪಲ್ ಕ್ರೋಶ ಆಗಿದೆ. ಇದಾದಮೇಲೆ 3 ಚೈನ್ ಹಾಕ್ತೀವಿ. 3 ಚೈನ್ ಹಾಕಿ ಬೀಡ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಿ, ಡೈರೆಕ್ಟ್ ಬೀಡ್ಗೆನೇ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಗೇನ್ 3 ಚೈನ್ ಹಾಕಿ ಸ್ಟಾರ್ಟ್ ಮಾಡಿ. ದೆನ್ 6th ಪೆಟಲ್ ಫಾರ್ಮ್ ಮಾಡ್ತಿದ್ದೀವಿ ಇವಾಗ. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ 3 ಚೈನ್ ಹಾಕಿ ದೆನ್ 3 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡಿ. ಇದು ಲಾಸ್ಟ್ ಪೆಟಲ್ ಫಾರ್ಮ್ ಮಾಡ್ತಿದ್ದೀವಿ. ಇದು ತುಂಬ ಈಸಿನೇ, ಬಟ್ ಫಿನಿಶಿಂಗ್ ನೋಡ್ಕೊಳ್ಳಿ ನೀಟಾಗಿ. 3 ಟೈಮ್ಸ್ ಟ್ರಿಪಲ್ ಕ್ರೋಶ ಹಾಕಿದ್ದಾದಮೇಲೆ 3 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡಿ. ಸೆಕೆಂಡ್ ಟೈಮ್ ಆಯಿತು. 3rd ಟೈಮ್ ಟ್ರಿಪಲ್ ಕ್ರೋಶ ಮಾಡ್ತಿದ್ದೀನಿ. ನೀವು ರೌಂಡ್ ಬೀಡ್ ಹಾಕಿದ್ದೀವಲ್ಲ ಬೀಡ್ ಒಳಗಡೆ, ರಿಂಗ್ ಬೀಡ್ ಒಳಗಡೆ, ಅದು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಎನ್ಶ್ಯೂರ್ ದಟ್ ಆ ಬೀಡ್ ಒಳಗಡೆ ಅದು ಸ್ವಲ್ಪ ಫ್ರೀಯಾಗಿರಬೇಕು. 3 ಟೈಮ್ಸ್ ಟ್ರಿಪಲ್ ಕ್ರೋಶ ಆಗಿದೆ. ದೆನ್ ಲಾಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡಿ. ಟ್ರಿಪಲ್ ಕ್ರೋಶ 3 ಟೈಮ್ಸ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿ. ದೆನ್ ಸ್ಟಾರ್ಟಿಂಗಲ್ಲಿ ಪೆಟಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 3 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅಲ್ಲಿ ಫಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಲಾಸ್ಟಲ್ಲಿ ಅದು 3 ಚೈನ್ ಹಾಕಿ ಬೀಡ್ಗೆ ಲಾಕ್ ಮಾಡಿದ್ದಾದಮೇಲೆ ಫಸ್ಟ್ ಚೈನ್ ಗ್ಯಾಪ್ಗೆ, ಅಂದರೆ 3 ಚೈನ್ ಹಾಕಿದ್ವಿ ಅಲ್ವಾ ಸ್ಟಾರ್ಟಿಂಗ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ, ಆ 3 ಚೈನ್ ಗ್ಯಾಪಿಗೆ ಇನ್ನೊಂದು ಟೈಮು
ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಫಸ್ಟ್ ಚೈನ್ ಇರುತ್ತೆ ಅಲ್ವಾ, ಫಸ್ಟ್ ಚೈನ್ನ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಟ್ರಿಮ್ ಮಾಡ್ತೀವಿ, ಟ್ರಿಮ್ ಮಾಡಿರೋ ಥ್ರೆಡ್ನ ಒಂದು ಸಲ ಟೈ ಮಾಡಬೇಕು. ಟೈ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕು. ಈ ಥರ ನಿಧಾನವಾಗಿ ಟೈ ಮಾಡಿಕೊಡಿ. ಟೈ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಬಿಡಿ. ದೆನ್ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿ. ಈ ಡಿಸೈನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆಲ್ರೆಡಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಡ್ ವಿಡಿಯೋನ ಇದರಲ್ಲಿ ತೋರಿಸ್ತಿದ್ದೀನಿ, ಡೀಟೇಲಾಗಿ ಹೇಗೆ ಹಾಕೋದು, ಒಂದು ಪೆಟಲಿಂದ ನೆಕ್ಸ್ಟ್ ಪೆಟಲ್ಗೆ ಹೇಗೆ ಅಂತ ಇದರಲ್ಲಿ ತೋರಿಸಿದ್ದೀನಿ. ಅದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಅಗೇನ್ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿದ್ವಿ ಅಲ್ವಾ, ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ಲ, ಆ ನಾಟ್ಗೂ ಕೂಡ ಗ್ಲೂನ ಅಪ್ಲೈ ಮಾಡಬೇಕು. ಗ್ಲೂ ಅಪ್ಲೈ ಮಾಡಿ ನೆಕ್ಸ್ಟು ಆ ಫ್ಲವರ್ ಪೆಟಲ್ನ ಸ್ಪ್ರೆಡ್ ಮಾಡಿ ನೀಟಾಗಿ. ಈ ಥರ ನೀಟಾಗಿ ಸ್ಪ್ರೆಡ್ ಔಟ್ ಮಾಡಬೇಕು ಫ್ಲವರ್ ಪೆಟಲ್ನ. ಈ ಥರ ಎಲಿಗೆಂಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ರೆಕಾರ್ಡ್ ಆಗುತ್ತೆ, ಪ್ಲೇ ಮಾಡ್ತೀನಿ ಬಿಡು. ದೆನ್ 3 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿದ್ದೀನಿ. ಈ ಬೇಸ್ ಲೈನ್ ಡಿಸೈನು ಆಲ್ರೆಡಿ ಡೀಟೇಲ್ಡ್ ವಿಡಿಯೋನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ದೆನ್ 3 ಇಂಚಿಗೆ ಒಂದು ಕುಚ್ಚನ್ನ ಹಾಕ್ತಿರೋದು ನಾನು. 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಯಾರಿಗೆ. ದೆನ್ 2 ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೂಜಿಗೆ 2 ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಆ ಫ್ಲವರ್ ಪೆಟಲ್ಸ್ ಮಾಡಿದ್ವಿ ಅಲ್ವಾ, ಆ ಫ್ಲವರ್ಸ್ನ ಸ್ಟಿಚ್ ಮಾಡಬೇಕು. ಆ ಫ್ಲವರ್ನ ತಗೊಂಡು ಮೇಲ್ಗಡೆ ಗ್ಯಾಪ್ಗೆ ಸೂಜಿ ಹಾಕಿ ಸೂಜಿಯಿಂದ ಸ್ಟಿಚ್ ಮಾಡ್ತೀವಿ ಈ ಥರ. ದೆನ್ ಬೀಡ್ ಒಳಗಡೆ ಥ್ರೆಡ್ ಹೋಗಿ ದೆನ್ ಅದನ್ನು ಥ್ರೆಡ್ನ ಬ್ಯಾಕ್ ಸೈಡ್ಗೆ ಹಾಕ್ತೀವಿ. ಬ್ಯಾಕ್ ಸೈಡ್ಗೆ ಹಾಕಿ ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡ್ತೀವಿ. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅದು ಬಿಚ್ಕೊಳ್ದೇ ಇರೋ ಥರ ನೀಟಾಗಿ ಸ್ಟಿಚ್ ಮಾಡಿ. ಟೈಟಾಗಿ ಅದು ಬಿಚ್ಕೊಳ್ದೇ ಇರೋ ಥರ ಸ್ಟಿಚ್ ಮಾಡಿ. ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಿ ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬ ಚೆನ್ನಾಗಿದೆ ಈ ಡಿಸೈನು. ತುಂಬ ಜನ ಮೇಕಿಂಗ್ ವಿಡಿಯೋ ಕೇಳಿದ್ರಿ, ಸೊ ದಟ್ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದೊಂದು 3D ಮೈಸೂರು ಸಿಲ್ಕ್ ಸ್ಯಾರಿ. ಈ ಸ್ಯಾರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕಸ್ಟಮರ್ ತುಂಬ ಲೈಕ್ ಮಾಡಿದ್ರು, ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಲ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಥ್ಯಾಂಕ್ ಯು.